ನೆಲಮಂಗಲ ಬಳಿಯ ಅಡಕಮಾರನಹಳ್ಳಿ ಬಳಿ ಇರುವಂತಹ ಒಂದು ಗೋಡನ್ ನಲ್ಲಿ ಆಯಿಲ್ಗೆ ಬೆಂಕಿ ತಗುಲಿರುವಂತಹದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ದುರ್ಘಟನೆ ನಡೆದಿರುವಂತಹದ್ದು. ಈಗ ಸದ್ಯಕ್ಕೆ ಸ್ಥಳದಲ್ಲಿ ನಾವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆಯಿಲ್ ಒಂದು ಸುಮಾರು 30 ಕೋಟಿಗೂ ಅಧಿಕ ಇರುವಂತಹ ಒಂದು ಶೆಲ್ ಪೆಟ್ರೋಲ್ ಬಂಕ್ ಅಥವಾ ಬೇರೆ ಬೇರೆ ಕಂಪನಿಯ ಒಂದು ಆಯಿಲ್ ಇಲ್ಲಿ ಶೇಖರಣೆ ಮಾಡಲಾಗಿತ್ತು. ಆದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿರುವಂತಹದ್ದು. ಬೆಳಗಿನ ಜಾವ 3 ಗಂಟೆಗೆ ತಗುಲಿರುವಂತಹ ಬೆಂಕಿ ಇನ್ನೂ ಕೂಡ ಅಂದ್ರೆ ನೋಡ್ತಾ ಇರಬಹುದು ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇದೆ ಅಂತ ಹೇಳಿ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. 4 ಜನ ಸೆಕ್ಯೂರಿಟಿ ಗಾರ್ಡ್ ಈ ಒಂದು ಗೋಡನ್ಗೆ ಕಾವಲು ಕಾಯ್ತಾ ಇದ್ರು. ಆದ್ರೆ ಯಾವಾಗ ಈ ಒಂದು ಬೆಂಕಿ ಆಯ್ತು ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಹೊರಗಡೆ ಬಂದು ಏನೋ ಅಗ್ನಿಶಾಮಕ ದಳದವರಿಗೆ ತಿಳಿಸಿರುವಂತಹದ್ದು. ಹೀಗಾಗಿ ಸದ್ಯಕ್ಕೆ ಈಗಾಗಲೇ 25ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದವರು ಕಾರ್ಯನಿರತರಾಗಿರುವಂತಹದ್ದು. ಇನ್ನೂ ಕೂಡ ಯಾವುದೇ ರೀತಿಯಾಗಿ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಕಡಿಮೆ ಆಗ್ತಾ ಇಲ್ಲ. ಇನ್ನು ಬ್ಯಾರಲ್ಗಳೇನಿದಾವೆ ಆ ಬ್ಯಾರಲ್ಗಳು ಒಂದೊಂದೇ ಬ್ಲಾಸ್ಟ್ ಆಗ್ತಾ ಇರುವಂತಹದ್ದು ಕೂಡ ನಾವು ಇಲ್ಲಿ ಗಮನಿಸಬಹುದು. ಇನ್ನು ಸದ್ಯಕ್ಕೆ ಸ್ಥಳೀಯರು ಹೇಳಿರುವಂತಹ ಪ್ರಕಾರ ಈ ಒಂದು ಜಾಗ ಏನು ಕೃಷ್ಣಪ್ಪ ಅನ್ನೋರಿಗೆ ಸೇರಿದಂತಾಗಿದೆ. ಸುಮಾರು 15 ವರ್ಷದಿಂದ ಕೂಡ ಈ ಒಂದು ಜಾಗವನ್ನ ಬಾಡಿಗೆಗೆ ಶೆಲ್ ಕಂಪನಿಗೆ ಕೊಡಲಾಗಿತ್ತು. ಶೆಲ್ ಕಂಪನಿಯವರು ಇಲ್ಲಿ ಆಯಿಲ್ ಅನ್ನ ಶೇಖರಣೆ ಮಾಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಇನ್ನು ಸದ್ಯಕ್ಕೆ ಈಗಾಗಲೇ ಸಾಕಷ್ಟು ನೀರಿನ ಅಭಾವ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಸ್ಥಳೀಯ ಕೆರೆಗಳಲ್ಲಿ ನೀರನ್ನ ತೆಗೆದುಕೊಂಡು ಬಂದು ಇಲ್ಲಿ ಬೆಂಕಿ ನಂದಿಸುವಂತಹ ಕೆಲಸಕ್ಕೆ ಅಗ್ನಿಶಾಮಕ ದಳದವರು ಸಿದ್ಧರಾಗಿದ್ದಾರೆ ಅನ್ನುವಂತಹದ್ದನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂತಹದ್ದು. ಇನ್ನು ಈ ಒಂದು ಆಯಿಲ್ ಈಗಾಗಲೇ ಅಲ್ಲಿ ಬ್ಲಾಸ್ಟ್ ಆಗಿ ಹೊರಗಡೆ ಬರ್ತಾ ಇರುವಂತಹ ಆಯಿಲ್ ಕೂಡ ಹೊರಗಡೆ ಈಗಾಗಲೇ ಬಂದು ಅದನ್ನ ಹೊರಗಡೆ ಹೋಗ್ಲಿಕ್ಕೂ ಕೂಡ ಜಾಗ ಮಾಡಿರುವಂತಹದ್ದನ್ನು ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ. ಸದ್ಯಕ್ಕೆ ಬೆಂಕಿಯನ್ನ ಹತೋಟಿ ತರಲಿಕ್ಕೆ ಅಗ್ನಿಶಾಮಕ ದಳದವರು ಹರಸಾಹಸ ಪಡ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.